ಏನ್ ಕ್ರೇಜಿ ಬ್ಯಾಟಿಂಗ್ ಗುರು. ನಿನ್ನೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವ್ರದ್ದು ಎಂಐ ತಂಡಕ್ಕೆ ಹುಚ್ಚನಾಗಿ ಹೊಡೆದಾಕ್ಬಿಟ್ರು. ಚಿಲ್ಲಾಪಿಲಿ ಮಾಡಾಕ್ಬಿಟ್ರು ಅಂತಾನೆ ಹೇಳ್ಬೋದು. ಆ ರೀತಿಯಲ್ಲಿ ಹೊಡೆದಾಕ್ಬಿಟ್ರು ಗುರು ನಮ್ಮ RCB ಟೀಮ್ ಅವ್ರಂತರು. ಅದ್ರಲ್ಲೂ ಕ್ಯಾಪ್ಟನ್ ರಜತ್ ಪಟಿದಾರ್ ಅಂತ ಬಂದಂಗೆ ರುಬ್ಬಕ್ಕೆ ಸ್ಟಾರ್ಟ್ ಮಾಡಾಕ್ಬಿಟ್ರು ಗುರು. ಏನ್ ಬ್ಯಾಟಿಂಗ್ ಗುರು ಈ ಅಪ್ಪಂದು. ಅಬಾಬಾಬಾ. ನಿನ್ನೆ ಹೊಡೆದಂತ ಶಾಟ್ ಗಳಲ್ಲಿ ಒಂದು ಶಾಟ್ ಏನ್ ಹೊಡೆದ್ರು, ಆ ಒಂದ್ ಶಾಟ್ ಅಲ್ಲಿ ಹಂಗೆ ಬಿಡಿ ಕಾಣಿಸ್ಬಿಟ್ರು ಗುರು. ಆ ರೀತಿಯಾಗಿ ಹೊಡೆದಾಕ್ಬಿಟ್ರು ಗುರು ಎಂಐ ಬಾಲರ್ಸ್ ಅವ್ರಿಗೆ. ಗುರು 20 ಓವರ್ ಅಲ್ಲಿ 240 ರನ್ ಗುರು ನಮ್ಮ RCB ದವ್ರನ್ನೇ ಹೊಡೆದಿದ್ದು. ಫಸ್ಟ್ ಮ್ಯಾಚ್ ಅಲ್ಲಿ 200 ಮೇಲೆ ಹೊಡೆದಿದ್ರು, ಸೆಕೆಂಡ್ ಮ್ಯಾಚ್ ಅಲ್ಲಿ 200 ಮೇಲೆ ಹೊಡೆದಿದ್ರು, ಮೂರನೇ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಕೊಲಾಪ್ಸ್ ಆದ್ರೂ ಕೂಡ 200 ಮೇಲೆ ಹೊಡೆದಿದ್ರು. ನನ್ನೆ ಕೂಡ 200 ಮೇಲೆ ಹೊಡೆದಿದ್ದಾರೆ ಗುರು. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ ಗಳಲ್ಲಿ RCB ದವರು 200 ಪ್ಲಸ್ ಹೊಡೆದಿದ್ದಾರೆ. ನನ್ನೆ ಮ್ಯಾಚ್ ಎಷ್ಟು ಹೊಡೆದಿದ್ರು ಅಂದ್ರೆ 240 ರನ್ ಅನ್ನ ಹೊಡೆದಿದ್ರು. ಟಾರ್ಗೆಟ್ 241 ರನ್ ಅನ್ನ ಎಂಐ ಅವ್ರಿಗೆ ಕೊಟ್ಟಿದ್ರು. ಫಿಲ್ ಸಾಲ್ಟ್ ಅವರು 36 ಬಾಲ್ ಅಲ್ಲಿ 78 ರನ್ ಅನ್ನ ಹೊಡಿತಾರೆ ಗುರು. ಹೋದ್ ಮ್ಯಾಚ್ ಅಲ್ಲಿ ಡಕ್ಔಟ್ ಆಗಿದ್ರು, ಇವ್ರನ್ನ ಆಡಿಸ್ಬೇಕಾ ಜಾಕೂಬ್ ಬೆಥೆಲ್ನ ಆಡಿಸ್ಬೇಕಾ ಅನ್ಬಿಟ್ಟು ಡೌಟ್ ಅಲ್ಲಿ ಇದ್ರು. ಬಟ್ ನೆನ್ನೆ ಆಡದಂತ ಮ್ಯಾಚ್ ಅಲ್ಲಿ ಫಿಲ್ ಸಾಲ್ಟ್ ಅವರು ಹುಚ್ಚನಾಗಿ ಹೊಡೆದಾಕ್ಬಿಟ್ರು ಎಂಐ ಬಾಲರ್ಸ್ ಅವ್ರಿಗೆ. R6 R4 ಹೊಡೆಯುವ ಮೂಲಕ ಫಿಲ್ ಸಾಲ್ಟ್ ಅವರು 78 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಇವ್ರ ಜೊತೆ ನಮ್ಮ ಕಿಂಗ್ ಕೊಹ್ಲಿ ಅವರು ಕೂಡ 50 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಅದಾದ್ಮೇಲೆ ಬರ್ತಾರ ನೋಡಿ ರಜತ್ ಪಟಿದಾರ್ ಅವರು. ಬಂದಂಗೆ ಮನುಷ್ಯ ರುಬ್ಬಕ್ಕೆ ಸ್ಟಾರ್ಟ್ ಮಾಡಾಕ್ಬಿಟ್ರು ಗುರು. ಬಂದಂತ ಬಾಲ್ ಅಲ್ಲಿ 6 4 6 ಅಂತ ಕಳಿಸ್ತಾನೇ ಇದ್ರು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಆಡ್ತಿರೋ ರೀತಿ ನೆನೆ ನೋಡ್ತಿದ್ರೆ ನಾನೇನ ಬಿಡಪ್ಪ 14 ಇಲ್ಲ 13 ಬಾಲ್ ಅಲ್ಲೇ ಓಡ್ಬಿಟ್ಟು ಫಾಸ್ಟೆಸ್ಟ್ 50 ಮಾಡ್ತಾರ IPL ಅಲ್ಲಿ ಅಂದ್ಕೊಂಡಿದ್ದೆ. ಒಂದ್ ಸ್ವಲ್ಪ ಟೈಮ್ ತಗೊಂಡ್ರು. ಕೊನೆದಾಗಿ 20 ಬಾಲ್ ಅಲ್ಲಿ 53 ರನ್ ಅನ್ನ ಹೊಡೆದ್ಬಿಟ್ಟು ಇಲ್ಲಿ ಔಟ್ ಆಗ್ತಾರೆ. ಕೊನೆ ಓವರ್ ಅಲ್ಲಿ ಹೇಳ್ಬೇಕಾದ್ರು ಟಿಮ್ ಡೇವಿಡ್ ಇರ್ತಾರೆ, ಜಿತೇಶ್ ಶರ್ಮಾ ಇರ್ತಾರೆ, ರೊಮಾರಿಯೋ, ಶಫರ್ಡ್ ಇರ್ತಾರೆ. ಟಿಮ್ ಡೇವಿಡ್ಗೆ ಕ್ರೆಡಿಟ್ಸ್ ಕೊಡಬೇಕು. ಆಡಿರೋ 16 ಬಾಲ್ ಅಲ್ಲಿ 34 ರನ್ ಅನ್ನ ಟಿಮ್ ಡೇವಿಡ್ ಅವರು ಹೊಡಿತಾರೆ. ಜಿತೇಶ್ ಶರ್ಮಾ ಇಂತ ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನೋಡ್ಬೇಕು ಅಂತ ನಾವು ಕಾಯ್ತಾ ಇದ್ವಿ. ಬಟ್ ಬ್ಯಾಡ್ ಲಕ್, ಅವ್ರ ಕಡೆಯಿಂದ ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ. ಕೇವಲ 10 ರನ್ ಹೊಡಿತಾರೆ ಗುರು. 9 ಬಾಲ್ ಅಲ್ಲಿ ಕೇವಲ 10 ರನ್ ಹೊಡಿತಾರೆ. ಇದೆಲ್ಲ ಒಂದ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಯ್ತು ಅನ್ಸುತ್ತೆ. ಇಲ್ಲ ಇವ್ರ ಕಡೆಯಿಂದ ಒಂದು ರನ್ಸ್ ಬಂದಿದ್ರೆ 250 ಗಡಿನ ದಾಟ್ ಬಿಡ್ತಾ ಇದೀವಿ ಗುರು ನೆನ್ನೆ ನಾವು. ಓಕೆ, ಈ ವರ್ಷದ ರೆಕಾರ್ಡ್ ಬಗ್ಗೆ ಹೇಳೋದಾದ್ರೆ 250 ಹೊಡೆದ್ಬಿಟ್ಟು ನಮ್ಮ RCB ಅವರು ಟಾಪ್ ಅಲ್ಲಿ ಇದಾರೆ ಗುರು. ಟಾಪ್ ಅಲ್ಲಿ ಈ ವರ್ಷದಲ್ಲಿ ಹೈಯೆಸ್ಟ್ ರನ್ ಹೊಡೆದಿದ್ ಯಾರಪ್ಪ ಅಂದ್ರೆ ಅದು ನಮ್ಮ RCB. ಎಷ್ಟು ಹೊಡೆದಿದ್ರು ಅಂದ್ರೆ 250 ರನ್. ಇದಲ್ದೆ ಆಡಿರೋ 4 ಮ್ಯಾಚ್ ಅಲ್ಲಿ 200 ಪ್ಲಸ್ ರನ್ ಅನ್ನ ನಮ್ಮ RCB ಅವರು ಹೊಡೆದಿದ್ದಾರೆ ಗುರು. ಫಸ್ಟ್ ಮ್ಯಾಚ್ ಅಲ್ಲಿ ಹೈದರಾಬಾದ್ ವಿರುದ್ಧ 15 ಓವರ್ 4 ಬಾಲ್ಗಳಲ್ಲಿ 200 ರನ್ ಹೊಡೆದ್ಬಿಟ್ಟು ನಮ್ಮ RCB ಟೀಮ್ ಗೆಲ್ಲುತ್ತೆ. ಎರಡನೇ ಮ್ಯಾಚ್ ಕೂಡ CSK ಮೇಲೆ 250 ರನ್ ಹೊಡೆಯೋದು ಗುರು. ಅದಾದ್ಮೇಲೆ ಮೂರನೇ ಮ್ಯಾಚ್ ಅಲ್ಲಿ ರಾಜಸ್ಥಾನ್ ಮೇಲೆ ಸೋತರು ಕೂಡ, ಬ್ಯಾಟಿಂಗ್ ಕೊಲಾಪ್ಸ್ ಆಗಿದ್ರೂ ಕೂಡ ನಮ್ಮ RCB ದವರು 200 ರನ್ ಗಡಿ ದಾಡ್ತಾರೆ. ಹಾಗೂ ನೆನ್ನೆ ನಡೆದಂತ ಮುಂಬೈ ಮೇಲೆ ಕೂಡ 240 ರನ್ ಹೊಡೆಯುವ ಮೂಲಕ ಆಡಿರೋ 4 ಮ್ಯಾಚ್ ಅಲ್ಲೂ ಕೂಡ 4 ಮ್ಯಾಚ್ ಅಲ್ಲೂ ಕೂಡ 200 ರನ್ ಗಡಿ ನಮ್ಮ RCB ದವರು ದಾಟಿಸಿದಾರೆ ಗುರು. ಇದು ಕೂಡ ಒಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ 4 200 ಪ್ಲಸ್ ರನ್ಸ್. ಹಾಗೂ ಈ ವರ್ಷದಲ್ಲಿ 250 ರನ್ ಅನ್ನ ಹೊಡೆದ್ಬಿಟ್ಟು ನಾವು ಈ ವರ್ಷದಲ್ಲಿ ಅತಿ ಹೆಚ್ಚು ರನ್ ಹೊಡೆಯುವ ಮೂಲಕ ಟಾಪ್ ಅಲ್ಲಿ ಇದೀವಿ. ಓಕೆ, ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಇದ್ದಾರೆ. ಇವರು ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಅವರು ಸಖತ್ತಾಗಿ ಆಡಿದ್ದಾರೆ. ಟಾಪ್ 1 ಅಲ್ಲಿ ಇದ್ದಾರೆ. ಟಾಪ್ 2 ಅಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಇದ್ದಾರೆ. ಇವರು ಕೂಡ ಒಂದು ಮ್ಯಾಚ್ ಸೋತಿಲ್ಲ. ಬಟ್ ಒಂದು ಮ್ಯಾಚ್ ಡ್ರಾ ಆಗಿರೋ ಕಾರಣದಿಂದ ಟಾಪ್ 2ನೇ ಸ್ಥಾನದಲ್ಲಿದ್ದಾರೆ. ಟಾಪ್ 3 ಅಲ್ಲಿ ನಮ್ಮ RCB ಇದೆ ಗುರು. 3 ಮ್ಯಾಚ್ ಗೆದ್ದಿದ್ದಾರೆ. ಕೇವಲ ಒಂದೇ ಒಂದು ಮ್ಯಾಚ್ ಸೋತಿರೋದು ಬ್ಯಾಡ್ ಲಕ್ ಇಂತ. ಬಟ್ ಮುಂದೆ ಟಾಪ್ 1 ಸ್ಥಾನಕ್ಕೆ ಹೋಗ್ತೀವಿ. ಸೊ ನೋಡೋಣ ಯಾವ ತರ ಇನ್ನು ಮುಂದೆ ಮ್ಯಾಚ್ಗಳು ಆಡ್ಕೊಂಡು ಹೋಗ್ತಾರೆ RCB ಅನ್ಬಿಟ್ಟು. ಇಲ್ಲಿ ಒಂದು ವಿಷಯ ಹೇಳ್ಬೇಕು ಗುರು. CSK ಹಾಗೂ ಡೆಲ್ಲಿ ಅವರು ಮ್ಯಾಚ್ ಆಡ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವರು ಗ್ಲೌಸ್ ನ ಚೇಂಜ್ ಮಾಡಕ್ಕೆ ಹೇಳ್ತಾರೆ. ಬಟ್ ಅಲ್ಲಿ ಅಂಪೈರ್ಗಳು ಚೇಂಜ್ ಮಾಡಕ್ಕೆ ಬಿಡೋದಿಲ್ಲ, ವಾದ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಾಲ್ ಅಲ್ಲಿ ಸ್ಟಬ್ಸ್ ಅವರು ಔಟ್ ಆಗ್ತಾರೆ, ಬೇಸರ ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ RCB ಹಾಗೂ MI ಏನ್ ಮ್ಯಾಚ್ ನಡೀತೋ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಒಂದೇ ಓವರ್ ಅಲ್ಲಿ 2 ಬಾರಿ ಗ್ಲೌಸ್ ನ ಚೇಂಜ್ ಮಾಡ್ಕೊಂತಾರೆ. ಯಾವ ತರ ರೂಲ್ಸ್ ನನ್ಗೂ ಗೊತ್ತಿಲ್ಲ. ಡೆಲ್ಲಿ ಅವ್ರಿಗೆ ಒಂದು ರೂಲ್ಸ್, MI ಅವ್ರಿಗೆ ಒಂದು ರೂಲ್ಸ್.
ಫೇರ್ ಪ್ಲೇ ಅವಾರ್ಡ್ ಅಂತ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದ್ದಾರೆ, ಎರಡನೇ ಸ್ಥಾನದಲ್ಲಿ ಚೆನ್ನೈ ಇದ್ದಾರೆ. ಇವರು ಯಾವ್ದ್ರ ಮೇಲೆ ಫೇರ್ ಪ್ಲೇ ಅವಾರ್ಡ್ ಕೊಡ್ತಾರೆ ಅಂತಾನು ಕೂಡ ಗೊತ್ತಿಲ್ಲ. ಮುಂಬೈ ಇಂಡಿಯನ್ಸ್ ಅವರು ಒಂದು ಓವರ್ ಅಲ್ಲೇ 2 ಬಾರಿ ಗ್ಲೌಸ್ ನ ಚೇಂಜ್ ಮಾಡ್ತಾರೆ. ಬಟ್ ಡೆಲ್ಲಿ ಅವ್ರಿಗೆ ಗ್ಲೌಸ್ ಚೇಂಜ್ ಮಾಡ್ತೀನಿ ಅಂದಾಗ ಅಲ್ಲಿ ಅಂಪೈರ್ ಏನ್ ಹೇಳ್ತಾರೆ ಅಂದ್ರೆ ಓವರ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಇದು IPL ರೂಲ್ಸ್ ಅಂತೆ, ಅಂದ್ರೆ ಓವರ್ ಆಗೋವರೆಗೂ ಗ್ಲೌಸ್ ನ ಚೇಂಜ್ ಮಾಡಬಾರ್ದಂತೆ. ಇದು IPL ರೂಲ್ಸ್ ಆದ್ರೆ ನೆನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ದವರು ಹಾರ್ದಿಕ್ ಪಾಂಡ್ಯ ಅವರು ಒಂದೇ ಓವರ್ ಅಲ್ಲಿ 2 ಬಾರಿ ಗ್ಲೌಸ್ ನ ಚೇಂಜ್ ಮಾಡ್ತಾರೆ. ಇದು ಯಾವ ರೂಲ್ಸ್? ಈ 2 ಟೀಮ್ಗಳು ಫೇರ್ ಪ್ಲೇ ಅವಾರ್ಡ್ ಅಂತ ಬಂದಾಗ ಟಾಪ್ 1 ಹಾಗೂ ಟಾಪ್ 2ನೇ ಸ್ಥಾನದಲ್ಲಿ ಇದ್ದಾರೆ. ಯಾವ ತರ ಫೇರ್ ಪ್ಲೇ ಅವಾರ್ಡ್ ಕೊಡ್ತಿದಾರೆ ಅಂತ ಗೊತ್ತಿಲ್ಲ ಗುರು IPL ಅವರು. ಮುಂದಿನ ವಿಷಯ ನೋಡೋದಾದ್ರೆ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಮೋಸ್ಟ್ ರನ್ಸ್ ಅಲ್ಲಿ ಟಾಪ್ 2 ಅಲ್ಲಿ ಇದ್ದಾರೆ ಹಾಗೂ ಮೋಸ್ಟ್ ವಿಕೆಟ್ಸ್ ಅಲ್ಲಿ ನಮ್ಮ ಜಾಕೋಬ್ ಡೆಫಿ ಅವರು ಬರ್ತಾ ಇದ್ದಾರೆ ಮೇಲ್ಗಡೆ. ಇವರು ಒಂದು ಮ್ಯಾಚ್ ಆಡಿರಲಿಲ್ಲ, ಆ ಒಂದು ಮ್ಯಾಚ್ ಏನಾದ್ರು ಆಡಿದ್ರೆ ಟಾಪ್ 2 ಅಥವಾ ಟಾಪ್ 3 ಅಲ್ಲಿ ಇರ್ತಾ ಇದ್ರು ಅನ್ಬಿಟ್ಟು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಲ್ಲದೆ ಬೌಲಿಂಗ್ ಡಿಪಾರ್ಟ್ಮೆಂಟ್, ನಮ್ಮ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಕೃಣಾಲ್ ಪಾಂಡ್ಯ ಅವರು, ಗುರು ನೀನ್ ಸ್ಪಿನ್ನರ ಅಥವಾ ಪೇಸರ ಒಂದ್ ಹೇಳ್ಬಿಡು ಗುರು, ಸ್ಪಿನ್ ಬೌಲಿಂಗ್ ಅಲ್ಲಿ ಬೌನ್ಸರ್ ಎಲ್ಲ ಆಗ್ತಿಲ್ಲ ಗುರು, ನೀನ್ ಕ್ರೇಜಿ ಬೌಲರ್ ಬಿಡು ಗುರು, ಸಕ್ಕದಾಗೆ ಬೌಲಿಂಗ್ ಮಾಡಿದ್ರು. ಅವ್ರ ಎಕಾನಮಿನ ನೋಡಿ ಎಷ್ಟು ಸಕ್ಕದಾಗಿ ಆಡ್ಸಿದ್ದಾರೆ ಅನ್ಬಿಟ್ಟು 4 ಓವರ್ ಆಡಿಸಿದ್ದಾರೆ, ಕೇವಲ 20 ರನ್ ಕೊಟ್ಟಿದ್ದಾರೆ ಗುರು ಕೃಣಾಲ್ ಪಾಂಡ್ಯ ಅವರು. ಕ್ರೇಜಿ ಬಾಲರ್ ಅಂತ ಹೇಳ್ಬೋದು ಗುರು. ಈ ಕಡೆ ಸ್ಪೀಡ್ ಬಾಲರು ಅಥವಾ ಸ್ಪಿನ್ನರು ಒಂದು ಅರ್ಥ ಆಗಲ್ಲ, ಬಟ್ ಬಾಲಿಂಗ್ ಅಂತೂ ಬ್ಯೂಟಿ ಗುರು. ಇವ್ರೇನಾದ್ರು ಬಾಲಿಂಗ್ ಮಾಡ್ತಾ ಇದ್ರೆ ಬ್ಯಾಟರ್ಸ್ ಯಾವ ತರ ಇರೋದು ಗೊತ್ತಾ ರಿಯಾಕ್ಷನ್? ಹಾಗೂ ಕೊನೆದಾಗ ಹೇಳ್ಬೇಕಂದ್ರೆ ಮೊದಲನೇ ಮ್ಯಾಚ್ ಅಲ್ಲಿ RCB ಗೆದ್ದಾಗ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರಿಗೆ ಬರುತ್ತಪ್ಪ ಅಂದ್ರೆ ಜಾಕೋಬ್ ಡೆಫಿ ಅವ್ರಿಗೆ ಬರುತ್ತೆ. ಎರಡನೇ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಅವ್ರಿಗೆ ಬರುತ್ತೆ. ಚೆನ್ನೈ ಮೇಲೆ ಯಾವ ತರ ಒಂದು ಬ್ಯಾಟಿಂಗ್ ಆಡಿದ್ರು ನಾವೆಲ್ಲ ನೋಡಿದೀವಿ, ಹುಚ್ಚನಾಗಿ ಹೊಡೆದಾಕ್ಬಿಟ್ರು CSK ಬೌಲರ್ಸ್ ಗಂತರು. ಇವ್ರಿಗೆ ಸೆಕೆಂಡ್ ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೊಡ್ತಾರೆ. ಹಾಗೂ ನೆನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರಿಗಪ್ಪ ಅಂದ್ರೆ ನಮ್ಮ ಫೀಲ್ ಸಾಲ್ಟ್ ಒಂದು ಬೆಂಕಿ ಬ್ಯಾಟಿಂಗ್ ಆಡುವ ಮೂಲಕ ತಮ್ಮ ಫಾರ್ಮ್ ನ ತೋರಿಸಿ ನಿನ್ನೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ತಗೊಂಡಿದ್ದಾರೆ. ಬಟ್ ಇಲ್ಲಿ ಬ್ಯಾಡ್ ಲಕ್ ಏನಪ್ಪಾ ಅಂದ್ರೆ ಪಾಪ ಜಾಕೋಬ್ ಬೆಥೆಲ್ ಅವರು ಬಟ್ ಇರೋ ಫಾರಿನ್ ಪ್ಲೇಯರ್ಸ್ ಗಳು 4ಕ್ಕೆ 4 ಜನ ಕೂಡ ಸೂಪರ್ ಆಗಿ ಆಡ್ತಿದ್ದಾರೆ. ಯಾರನ್ನ ಕುಣಿಸ್ಬೇಕು ಯಾರನ್ನ ಆಡಿಸ್ಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಸಾಲ್ಟ್ ಅವರು ಫಾರ್ಮ್ ಅಲ್ಲಿ ಇಲ್ಲ ಅಂತ ಇದ್ರು, ಬಟ್ ನಿನ್ನೆ ಅವ್ರು ಆಡದಂತ ರೀತಿಯಲ್ಲಿ ಸಾಲ್ಟ್ ಅವರು ಫಿಕ್ಸ್ ಆಗ್ಬಿಡ್ತಾರೆ ಪ್ಲೇಯಿಂಗ್ 11 ಅಲ್ಲಿ. ಇನ್ ಟಿಮ್ ಡೇವಿಡ್ ರೊಮಾರಿಯೋ ಶಫರ್ಡ್ ಬಗ್ಗೆ ಹೇಳಂಗೆ ಇಲ್ಲ, ಲಾಸ್ಟ್ ಅಲ್ಲಿ ಬಂದು ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ. ಇವರು ಕೂಡ ಟೀಮ್ ಅಲ್ಲಿ ಇರೋದು ಅಷ್ಟೇ ಇಂಪಾರ್ಟೆಂಟ್. ಫಿನಿಶರ್ ರೋಲ್ ನ ಸೂಪರ್ ಆಗಿ ಪ್ಲೇ ಮಾಡ್ತಾರೆ. ಹಾಗೂ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಜಲ್ನ ಆಡಿಸ್ತಾರೆ, ಇಲ್ಲ ಜಾಕೋಬ್ ಡೆಫಿ ಅವ್ರನ್ನ ಆಡಿಸ್ತಾರೆ. ರೂಲ್ಸ್ ಪ್ರಕಾರ 4ಕ್ಕೆ 4 ಫಾರಿನ್ ಪ್ಲೇಯರ್ಸ್ ನ ಆಡಿಸ್ಬೇಕು, 4 ಜನ ಫಿಕ್ಸ್ ಆಗಿದ್ದಾರೆ. ಬಟ್ ಇವ್ರ ಜೊತೆ ಒಂದ್ ಚಾನ್ಸ್ ಜಾಕೋಬ್ ಬೆಥೆಲ್ಗೆ ಸಿಗಬೇಕು ಅನ್ಬಿಟ್ಟು ನನ್ನ ಅನಿಸಿಕೆ. ಇವರು ಕೂಡ ಒಂದೊಳ್ಳೆ ಬ್ಯಾಟ್ಸ್ಮನ್. ನೋಡೋಣ ಮುಂದೆ ಮ್ಯಾಚ್ ಗಳಲ್ಲಿ ಏನಾದ್ರೂ ಇವ್ರಿಗೆ ಚಾನ್ಸ್ ಸಿಗಬಹುದಾ ಅನ್ನೋದು ನೋಡೋಣ. ನನಗೂ ಕೂಡ ಡೌಟ್ ಅಲ್ಲಿ ಇದೆ ಗುರು, 4 ಜನ ಸೂಪರ್ ಆಗಿ ಆಡ್ತಾ ಇದ್ದಾರೆ, ಬಟ್ ಇವ್ರನ್ನ ತರೋದು ಕಷ್ಟ ಅಂತ ಹೇಳ್ಬೋದು. ನೋಡೋಣ ಮುಂದೆ ಮ್ಯಾಚ್ ಗಳಲ್ಲಿ ಏನಾದ್ರು ಜಾಕೋಬ್ ಬೆಥೆಲ್ ನ ಆಡಿಸ್ತಾರ ಅನ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ MI RCB ಹೈಲೈಟ್ಸ್ ಬಗ್ಗೆ ಹೇಳಿದ್ದೀನಿ, ಪಾಯಿಂಟ್ಸ್ ಟೇಬಲ್ ಬಗ್ಗೆ ಹೇಳಿದ್ದೀನಿ, ಮೋಸ್ಟ್ ವಿಕೆಟ್ಸ್ ಬಗ್ಗೆ ಹೇಳಿದ್ದೀನಿ, ಮೋಸ್ಟ್ ರನ್ಸ್ ಬಗ್ಗೆ ಹೇಳಿದ್ದೀನಿ, ಹಾಗೂ ಫೇರ್ ಪ್ಲೇ ಅವಾರ್ಡ್ ಬಗ್ಗೆ ಹೇಳಿದ್ದೀನಿ. ಫೇರ್ ಪ್ಲೇ ಅವಾರ್ಡ್ ಬಗ್ಗೆ ನನಗೂ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಗಳಿದೆ. CSK MIಗೆ ಒಂದು ರೂಲ್ಸ್ ಇಟ್ಟರೆ ಬೇರೆ ಟೀಮ್ಗಳಿಗೆ ಇನ್ನೊಂದು ರೂಲ್ ಸಿಗ್ತಾರೆ. ನಮ್ಮ ಮೇಲೆ ಆಡಬೇಕಾದ್ರೆ ಮುಂಬೈ ಅವರು ಹಾರ್ದಿಕ್ ಪಾಂಡ್ಯ ಅವರು ಒಂದೇ ಓವರಲ್ಲಿ 2 ಬಾರಿ ಗ್ಲೌಸ್ನ ಚೇಂಜ್ ಮಾಡ್ಕೊತಾರೆ. ಅದೇ CSK ಮೇಲೆ ಡೆಲ್ಲಿ ಅವರು ಆಡಬೇಕಾದ್ರೆ ಗ್ಲೌಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶನೇ ಕೊಡಲ್ಲ. ಇದು ಯಾವ ಥರ ಒಂದು ರೂಲ್ಸ್ ನಮಗೂ ಕೂಡ ಗೊತ್ತಿಲ್ಲ. ಆದರೆ ಫೇರ್ ಪ್ಲೇ ಅವಾರ್ಡ್ ಅಂತ ನೋಡೋದಾದ್ರೆ ಅವರಿಬ್ಬರ ಟೀಮೇ ಅಂದರೆ MI ಹಾಗೂ CSK ಟೀಮೇ ಟಾಪಲ್ಲಿದೆ. ಇದು ಯಾವ ಥರ ರೂಲ್ಸ್ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಂಥ ನನ್ನ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್.